ಟ್ರೆಕ್ಕಿಂಗ್ಗೆ ಜನಪ್ರಿಯವಾದ ಗಿರಿಧಾಮ ಮಾತ್ರವಲ್ಲದೆ ಅದರ ಮೇಲೆ ಕೆಲವು ದೇವಾಲಯಗಳು ನಿರ್ಮಾಣಗೊಂಡಿವೆ. ಕೊಡಚಾದ್ರಿ ಬೆಟ್ಟವನ್ನ ಚಾರಣ ಮಾಡುವುದಕ್ಕಿಂತ ಹೆಚ್ಚಾಗಿ ಈ ದೇವಾಲಯಗಳನ್ನ ನೋಡಲು ಅನೇಕ ಜನರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಜೀಪ್ಗಳು ತಲುಪುವವರೆಗೆ ಚಾರಣ ಆರಂಭವಾದ ಸ್ಥಳಗಳ ಬಳಿ 4 ದೇವಾಲಯಗಳಿವೆ. ಆ 4 ದೇವಾಲಯಗಳನ್ನು ಹೊರತುಪಡಿಸಿ ಗಣೇಶ ಗುಹಾ ಮತ್ತು ಶಂಕರ ಪೀಠವಿದೆ. ವಾಹನ ತಲುಪುವ ಸ್ಥಳದ ಕೊನೆಯಲ್ಲಿ ಇರುವ 4 ದೇವಾಲಯಗಳೆಂದರೆ ಶ್ರೀ ಪರ್ವತೇಶ್ವರ ದೇವಾಲಯ, ಶ್ರೀ ಭದ್ರಕಾಳಿ ದೇವಸ್ಥಾನ, ನಾವು ಉಡುಪಿ ಕಟ್ಪಾಡಿಯಿಂದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದು ಕೊಡಚಾದ್ರಿಗೆ ಚಾರಣಕ್ಕೆ ಬಂದಿದ್ವಿ. ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಭಯ ಅನ್ನಿಸ್ತು. ಜೀಪಲ್ಲಿ ಹೋಗಿ ಆ ರೋಡೆಲ್ಲ ನೋಡುವಾಗ ತುಂಬ ಭಯ ಆಗ್ತದೆ. ಆದರೆ ನಡ್ಕೊಂಡು ಹೋಗುವಾಗ ಮೇಲೆ ಒಮ್ಮೆ ಜೀವನದಲ್ಲಿ ಒಮ್ಮೆ ಬರಬೇಕು ಅಂತ ಆಯಿತು. ಎಲ್ಲರೂ ಬರಬೇಕು, ಒಮ್ಮೆ ಬಂದು ಹತ್ತಿ ನೋಡಿ ಅಲ್ಲಿದ್ದು ಸ್ಥಳ ಎಲ್ಲ ನೋಡಬೇಕು. ಚೆಂದ, ತುಂಬ ನಮ್ಮ ಊರಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಸ್ಥಳಗಳಿವೆ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ, ಎಲ್ಲರೂ ಬರಬೇಕು. ನಮ್ಮ ಊರಿನವರೇ, ಕಟ್ಪಾಡಿ ಇಲ್ಲಿ ಕರ್ನಾಟಕದಲ್ಲಿ ಅವರಿಗೇ ಕೊಡಚಾದ್ರಿದ್ದು ಪರಿಚಯವೇ ಇಲ್ಲ. ಹೌದು, ಅಲ್ಲಿ ಹೋಗಿ ನೋಡಿದರೆ ಎಲ್ಲ ಕೇರಳದವರೇ ಇರೋದು, ನಮ್ಮವ್ರಿಗೆ ಏನು ಗೊತ್ತಿಲ್ಲ ಅಂತ ಅನ್ನಿಸ್ತು ನಮಗೆ. ಯಾಕೆಂದರೆ ನಾವು ಕೂಡ ಅಷ್ಟೇ, ನಮಗೆ ಕೊಡಚಾದ್ರಿ ಹೆಸರು ಕೇಳಿದ್ದು, ಒಮ್ಮೆ ಹತ್ತಿ ನೋಡ್ಬೇಕು, ಅದು ಹೀಗೆಲ್ಲ ಇರ್ತದೆ ಅಂತ ನಾವು ಕೂಡ ಅನ್ನಿಸ್ಲಿಲ್ಲ. ಕೊಲ್ಲೂರು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಕೊಡಚಾದ್ರಿಗೆ ಬಂದದ್ದು. ಕೊಡಚಾದ್ರಿಯಲ್ಲಿ ಶಂಕರಾಚಾರ್ಯ ಪೀಠಸ್ಥಾನಕ್ಕೆ ಹೋಗಿ ಅಲ್ಲಿಂದ ರಿಟರ್ನ್ ಬಂದು ಈಗ ಅಂದರೆ ಕೊಡಚಾದ್ರಿ ನೋಡುವಂಥ ಸ್ಥಳನೇ, ಎಲ್ಲ ಒಳ್ಳೆ ವ್ಯೂ ಎಲ್ಲ ಒಳ್ಳೆಯದಿದೆ. ತುಂಬ ಜನ ಬಂದು ನೋಡುವಂಥದ್ದು, ಎಲ್ಲ ಕುಟುಂಬ ಸಮೇತರಾಗಿ ಬರುವಂಥದ್ದು, ತುಂಬ ಚೆನ್ನಾಗಿದೆ. ಕರ್ನಾಟಕದ ಅತ್ಯಂತ ಪವಿತ್ರ ಮತ್ತು ಅದ್ಭುತ ಸ್ಥಳಗಳಲ್ಲಿ ಒಂದಾದ ಕೊಡಚಾದ್ರಿಯಲ್ಲಿರುವ ಶ್ರೀ ಪರ್ವತೇಶ್ವರ ದೇವಸ್ಥಾನ ಮತ್ತು ಭದ್ರಕಾಳಿ ಅಮ್ಮನವರ ದೇವಸ್ಥಾನ ತನ್ನದೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಕೊಡಚಾದ್ರಿ ಪಶ್ಚಿಮ ಘಟ್ಟದ ಒಂದು ಸುಂದರ ಪರ್ವತ. ಇಲ್ಲಿ ಪ್ರಕೃತಿ ಸೌಂದರ್ಯ ಮಾತ್ರವಲ್ಲ, ಶಾಂತಿಯೂ ದೊರೆಯುತ್ತದೆ. ಈ ಸ್ಥಳವು ತೀರ್ಥಯಾತ್ರೆಗೂ ಮತ್ತು ಟ್ರೆಕ್ಕಿಂಗ್ ಪ್ರಿಯರಿಗೂ ಬಹಳ ಪ್ರಸಿದ್ಧವಾಗಿದೆ. ಇಲ್ಲಿ ಇರುವ ಶ್ರೀ ಪರ್ವತೇಶ್ವರ ದೇವಸ್ಥಾನವು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವು ಪರ್ವತದ ಮೇಲ್ಭಾಗದಲ್ಲಿ ಇರುವುದರಿಂದ ಇಲ್ಲಿಗೆ ಬರುವುದು ಸ್ವಲ್ಪ ಸಾಹಸಮಯ ಪ್ರಯಾಣ. ಭಕ್ತರು ಇಲ್ಲಿ ಬಂದು ಶಿವನ ಆರಾಧನೆಯನ್ನ ಮಾಡ್ತಾರೆ, ತಮ್ಮ ಮನಸ್ಸಿಗೆ ಶಾಂತಿಯನ್ನ ಪಡೆದುಕೊಳ್ತಾರೆ. ಪರ್ವತದ ಮೇಲೆ ಇರುವ ಶಾಂತ ವಾತಾವರಣ, ಸುಂದರ ನೈಸರ್ಗಿಕ ದೃಶ್ಯಗಳು ಮನಮೋಹಕವಾಗಿವೆ. ಇದು ಕೊಡಚಾದ್ರಿಯಲ್ಲಿ ಮುಖ್ಯ ದೇವಸ್ಥಾನ. ಇದು ಕೊಡಚಾದ್ರಿಯಲ್ಲಿ ಮಹಾಗಣಾಧೀಶ್ವರ, ಪರ್ವತಾಧೀಶ್ವರಿ ಅಂತ ಪಂಚಮುಖ ಗಣಪತಿ, ಪರ್ವತೇಶ್ವರ ಮತ್ತು ಪಾರ್ವತಿಯ ಸಮಾನ ಪೀಠದಲ್ಲಿರುವಂತಹ ವಿಗ್ರಹ ಇದು. 1ನೇ ಯುಗದಲ್ಲಿ ಸಪ್ತಋಷಿಗಳು ಪ್ರತಿಷ್ಠೆ ಮಾಡ್ತಾರೆ, ಲೋಕಕ್ಷೇಮಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾರೆ. 2ನೇ ಯುಗದಲ್ಲಿ ಅಂದರೆ ಕೃತ ತ್ರೇತಾಯುಗದಲ್ಲಿ ರಾಮಾದಿಗಳು ಸಹ ಇಲ್ಲಿ ಸಂಜೀವಿನಿಗೋಸ್ಕರ ಸ್ತುತಿ ಮಾಡಿ ದೇವಿಯನ್ನು ಇದು ಮಾಡ್ತಾರೆ, ಹೋಲಿಸ್ಕೊಳ್ತಾರೆ. ಮತ್ತು ದ್ವಾಪರಾಯುಗದಲ್ಲಿ ಕೋಲ ಮಹರ್ಷಿಯವರು ಸಹ ಇಲ್ಲಿ ಬಂದು ದೇವಿಯನ್ನು ಸ್ತುತಿ ಮಾಡಿದಂಥದ್ದು. ಮತ್ತು ಕಲಿಯುಗದಲ್ಲಿ ಆದಿಶಂಕರಾಚಾರ್ಯರು ಸಹ ಇಲ್ಲಿ ಬಂದು ವಿದ್ಯೆ, ಬುದ್ಧಿ ಮತ್ತು ಸರ್ವೈಶ್ವರ್ಯಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ ಸ್ತುತಿ ಮಾಡಿದಂಥ ಇದು ಪುರಾಣ ಪ್ರಸಿದ್ಧವಾದ ಕ್ಷೇತ್ರ. ಇದು ಈ ಕ್ಷೇತ್ರದಲ್ಲಿ ಪ್ರಧಾನ ದೇವಸ್ಥಾನ ಇದು. ಇಲ್ಲಿರುವಂತಹ 64 ತೀರ್ಥಗಳು ಕೊಲ್ಲೂರಿನಲ್ಲಿ ಸೌಪರ್ಣಿಕೆಯಾಗಿ ಹರಿತದೆ. ದೇವಿ ಇಲ್ಲಿರುವಂಥವಳು ಅಲ್ಲಿ ಮೂಕಾಸುರನ ವಧೆ ಆದ ನಂತರ ಮೂಕಾಂಬಿಕಾ ಅಂತ ಅಲ್ಲಿ ಪ್ರಸಿದ್ಧಿಯಾಗಿರ್ತಾಳೆ ಅಂತ ಪ್ರತೀತಿ ಇದೆ. ಅಲ್ಲಿಗೆ ತೀರ್ಥ ಮತ್ತು ಕ್ಷೇತ್ರ ಎರಡಕ್ಕೂ ಸಹ ಕೊಡಚಾದ್ರಿಯೇ ಮೇಯ್ನ್. ಮತ್ತು ಪ್ರವಾಸಿ ತಾಣ ಅಂತ ಈಗ ಇತ್ತೀಚಿನ ದಿನಗಳಲ್ಲಿ ಯಾತ್ರಾ ಸ್ಥಳ ಇದು, ತೀರ್ಥಯಾತ್ರೆಗೆ ಬರುವಂಥವರು ಮತ್ತು ಪ್ರವಾಸಿಗರು ಸಹ ಜಾಸ್ತಿ ಆಗಿದ್ದಾರೆ. ಅದೇ ಪ್ರವಾಸಿಗರಲ್ಲಿ ನನ್ನ ಒಂದು ಮನವಿ ಏನು ಅಂದರೆ, ಇಲ್ಲಿ ಪರಿಸರದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ, ಹಾಗೆ ದೇವರಲ್ಲಿ ಭಕ್ತಿ ಶ್ರದ್ಧೆಯಿಂದ ಬಂದು ದೇವರ ದರ್ಶನ ಮಾಡಿ ಎಲ್ಲರಿಗೂ ಲೋಕಕ್ಕೆ ಒಳಿತಾಗಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ. ನಮಸ್ತೆ.
ಕೊಡಚಾದ್ರಿಯಲ್ಲಿ ಭದ್ರಕಾಳಿ ಅಮ್ಮನ ದೇವಸ್ಥಾನವೂ ಇದೆ. ಈ ದೇವಿ ದುಷ್ಟ ಶಕ್ತಿಗಳಿಂದ ರಕ್ಷಿಸುವ ಶಕ್ತಿಯಾಗಿ ಪೂಜಿಸಲಾಗುತ್ತದೆ. ಸ್ಥಳೀಯರು ಹಾಗೂ ಯಾತ್ರಿಕರು ಭಕ್ತಿಯಿಂದ ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಶಕ್ತಿ ದೇವಿಯ ಆರಾಧನೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಭಕ್ತಿಯ ವಾತಾವರಣವನ್ನು ಇಲ್ಲಿ ಕಲ್ಪಿಸಲಾಗಿದೆ. ಕೊಡಚಾದ್ರಿ ಒಂದು ಪ್ರವಾಸ ಮಾತ್ರವಲ್ಲದೆ ಅದು ಒಂದು ಆಧ್ಯಾತ್ಮಿಕ ಅನುಭವವೂ ಆಗಿದೆ. ಶ್ರೀ ಪರ್ವತೇಶ್ವರ ಮತ್ತು ಭದ್ರಕಾಳಿ ಅಮ್ಮನವರ ದರ್ಶನವು ಪ್ರವಾಸಿಗರಿಗೆ ಶಾಂತಿ ಹಾಗೂ ನೆಮ್ಮದಿಯನ್ನು ನೀಡುತ್ತದೆ.